ಇದನ್ನ ನೋಡಿ ಏನ್ ಅನಿಸ್ತು ಅಂತ ಹೇಳಿದ್ರೆ ಯಾರ್ಗ್ ಹರ್ಟ್ ಆಗುತ್ತೆ ಅನ್ನೋದೇ ಯೋಚನೆ. ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಮುಂದಕ್ಕೆ ಹೋಗಕ್ ಟ್ರೈ ಮಾಡ್ತಾ ಇದ್ರೆ, ಬೆಳೆಯೋದಕ್ ಟ್ರೈ ಮಾಡ್ತಿದ್ರೆ, ಇನ್ ಕೆಲವರು ಮೂನ್ ವಾಕ್ ಮಾಡ್ಕೊಂಡು ಯಾಕೆ ಹಿಂದೆ ಹೋಗ್ತಾ ಇದಾರೋ ಗೊತ್ತಿಲ್ಲ. ಆ ಲಿಸ್ಟ್ಗೆ ಈ ಸಿನಿಮಾ ಕೂಡ ಸೇರುತ್ತೆ. ಇನ್ನು ತಡ ಮಾಡ್ದೇನೆ ಇವತ್ತಿನ ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ. ಇವತ್ತಿನ ಕಂಟೆಂಟ್ ತಲ್ವಾರ್ ಟ್ರೇಲರ್ ರಿವ್ಯೂ. ಧರ್ಮ ಕೀರ್ತಿರಾಜ್ ಇದರಲ್ಲಿ ಮುಖ್ಯವಾಗಿ ಕಾಣಿಸ್ಕೊತಿರೋದು. ಇವರು ಎಂತವ್ರು, ಏನು, ಎಷ್ಟು ಸಾಫ್ಟ್ ಪರ್ಸನ್ ಅಂತ ಬಿಗ್ ಬಾಸ್ ನೋಡಿ ಕೆಲವ್ರಿಗೆ ಈಗಾಗ್ಲೇ ಅರ್ಥ ಆಗಿರುತ್ತೆ. ಆದ್ರೆ ಈ ಸಿನಿಮಾ ಯಾಕೆ ಒಪ್ಕೊಂಡ್ರು, ಯಾಕೆ ಮಾಡ್ತಾ ಇದಾರೆ ಈ ಸಿನಿಮಾ ತಂಡದವರು ಅಂತ ಹಲವಾರು ಪ್ರಶ್ನೆಗಳು ಇಂಥದ್ದೇ ಕೇಳ್ಬೇಕಾಗತ್ತೆ ರಿವ್ಯೂಗಿಂತ. ಓವರ್ ಆಲ್ ರಿವ್ಯೂಗೆ ಬರೋದಾದ್ರೆ ಡೈರೆಕ್ಷನ್, ಫೈಟ್ಸ್, ಮ್ಯೂಸಿಕ್, ಕ್ಯಾಮ್ರಾ ವರ್ಕ್, ಟ್ರೇಲರ್ ಕಟ್ ಪ್ರತಿಯೊಂದು ಮೆನ್ಷನ್ ಮಾಡ್ತಾ ಹೋದ್ರು ಪ್ರತಿಯೊಂದ್ರಲ್ಲೂ ಒಂದು ಬೆಟರ್ಮೆಂಟ್ ಬೇಕಿತ್ತು. ಒಂದ್ 10 ವರ್ಷಕ್ಕೆ ಹಿಂದೆ ಏನಾದ್ರು ಬಂದಿದ್ರೆ ಮೇ ಬಿ ಒಂದು ಆವರೇಜ್ ಮೂವಿ ಆಗ್ತಿತ್ತೇನೋ. ಆದ್ರೆ ಇವತ್ತಿಗೆ ಇದು ಸರಿಯಾಗಿ ಹೊಂದ್ಕೋತಿಲ್ಲ. ಒಂದು ಲೇಮ್ ಓಲ್ಡ್ ಟೆಂಪ್ಲೇಟ್ ಇಟ್ಕೊಂಡು ಮಾಡಿರೋ ತರ ಕಾಣಿಸ್ತಾ ಇದೆ. ಅದೇ ರೂಟೀನ್ ಸ್ಟೋರಿ, ಅದೇ ರೂಟೀನ್ ಫೈಟ್ಸ್, ಇವುಗಳೇ ಕಾಣಿಸ್ಬೋದು ಈ ಸಿನಿಮಾದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡೋ ತರ. ಕತೆ ಏನಿದೆ ಅದನ್ನ ಸೈಡ್ಗೆ ಇಟ್ರೆ ಈ ಕತೆನ ಒಂದಷ್ಟು ಜನಕ್ಕೆ ಕೇಳಬೇಕಿತ್ತು. ಇದನ್ನ ಮಾಡ್ಬೋದಾ, ಯಾವ ರೀತಿ ಮಾಡ್ಬೋದು, ರಿಲೀಸ್ ಮಾಡಕ್ ಮುಂಚೆ ಇದು ರಿಲೀಸ್ ಮಾಡಕ್ಕೆ ಆಗುತ್ತಾ ಅಂತಾನು ಕೇಳ್ಬೋದಿತ್ತು. ಆದ್ರೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ ಅನ್ಸುತ್ತೆ. ಸಿನಿಮಾ ಹೇಗಿದೆ ಗೊತ್ತಿಲ್ಲ. ಅಗೇನ್ ಹೇಳ್ತಾ ಇದ್ದೀನಿ, ಇದು ಟ್ರೇಲರ್ ಮೇಲೆ ಇರುವಂತ ಎಕ್ಸ್ಪೆಕ್ಟೇಷನ್, ಟ್ರೇಲರ್ ನ ನೋಡಿ ಬಂದಿರುವಂತ ಎಕ್ಸ್ಪೆಕ್ಟೇಷನ್. ಅಂದ್ರೆ ಟ್ರೇಲರ್ ಅಷ್ಟು ಅದ್ಭುತವಾಗಿ ಇತ್ತು ಅಂತ ಅರ್ಥ. ಟ್ರೇಲರ್ ಅಷ್ಟೇ ಅಲ್ಲ, ಇವರು ಸಾಂಗ್ ನ ಕೂಡ ಬಿಟ್ಟಿದ್ದಾರೆ. ಆ ಸಾಂಗ್ ಗಳು ಕೂಡ ಅಷ್ಟು ಅದ್ಭುತವಾಗಿ ಇತ್ತು ಅಂತ ಅರ್ಥ. ಫೆಬ್ರವರಿನಲ್ಲಿ ತುಂಬಾ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಆದ್ರೆ ಒಳ್ಳೆ ಸಿನಿಮಾಗಳನ್ನ ಪ್ರೇಕ್ಷಕರು ನೋಡ್ಲಿ, ಮೆಚ್ಕೊಳ್ಳಿ ಅನ್ನೋದು ನಮ್ಮ ಆಸೆ. ದುಡ್ಡು ಸುಮ್ನೆ ಬರಲ್ಲ. ಒಂದ್ ಕಡೆ ಇನ್ವೆಸ್ಟ್ ಮಾಡ್ಬೋದು. ಇನ್ವೆಸ್ಟ್ ಮಾಡೋ ಬದಲು ನನ್ನ ಎಂಟರ್ಟೈನ್ಮೆಂಟ್ಗೆ ನೋಡ್ತೀನಿ ಅಂತ ಅಂದಾಗ ಒಂದು ಒಳ್ಳೇದನ್ನ ಆಯ್ಕೆ ಮಾಡ್ಕೊಬೇಕು. ಅದಕ್ಕೆ ಬೆಸ್ಟ್ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಹಾಗೆ ನಮ್ಮ ಚಾನಲ್ನ ಅವಾಗವಾಗ ನೋಡ್ತಾ ಇರೋದು. ಇನ್ನ ನೆಕ್ಸ್ಟ್ ರಿವ್ಯೂಗಿಂತ ಕ್ವಶನ್ ಕಡೆ ಬಂದ್ರೆ, ಇದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಧೈರ್ಯ ಹೇಗ್ ಬಂತು, ಇದನ್ನ ಈ ರೀತಿ ಡೈರೆಕ್ಟ್ ಮಾಡೋದಕ್ಕೆ ಕಾರಣ ಏನು, ಇದ್ರಲ್ಲಿ ಮಾಡಿರುವಂತ ಆಕ್ಟರ್ಸ್ ಗಳು ಇದನ್ನು ಒಪ್ಕೊಳ್ಳೋದಕ್ಕೆ ಕಾರಣ ಏನು. ಇನ್ನ ಕೊನೆಯದಾಗಿ ಪ್ರಶ್ನೆ, 1 ಲಕ್ಷಕ್ಕಿಂತ ಜಾಸ್ತಿ ಜನ ಟ್ರೇಲರ್ ನ ನೋಡಿದ್ದಾರೆ. ಇನ್ನ ಈ ತಂಡದಿಂದ ಬೇರೆ ಬೇರೆ ಕಂಟೆಂಟ್ ಕೂಡ ಬಂದಿದೆ. ಎಲ್ಲ ಟೋಟಲ್ ಮಾಡಿದ್ರೆ 1-2 ಲಕ್ಷದ ಮೇಲೆ ಅಂತ ಅನ್ಕೊಂಡ್ರು ಕೂಡ ಯಾವುದೇ ಕಮೆಂಟ್ ಸೆಕ್ಷನ್ ತೆಗೆದ್ರು ಆಲ್ ದ ಬೆಸ್ಟ್ ಫ್ರಮ್ ಡ್ಯಾಶ್ ಫ್ಯಾನ್ಸ್, ಬೆಸ್ಟ್ ಆಫ್ ಲಕ್ ಫ್ರಮ್ ಡ್ಯಾಶ್ ಫ್ಯಾನ್ಸ್, ಡ್ಯಾಶ್ ಡ್ಯಾಶ್ ಡ್ಯಾಶ್. ಎಲ್ಲೋ ಕೆಲವ್ರು ಮಾತ್ರ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ, ಇದು ಬೇಕಿತ್ತ, ಇದು ಬೆಟರ್ ಆಗ್ಬೋದಿತ್ತು, ಇಂಥ ಕಮೆಂಟ್ಸ್ ಗಳು ತುಂಬಾ ಕಮ್ಮಿ. ಮಚ್ ಲವ್ ಫ್ರಮ್ ಡ್ಯಾಶ್ ಡ್ಯಾಶ್. ಇನ್ನೂ ಒಂದಷ್ಟು ಊರುಗಳ ಹೆಸರು ಹಾಕೋಬಹುದು. ಬರೀ ಇದೇ ಆಗೋದ್ರೆ ನಿಮ್ಮ ಫೀಡ್ಬ್ಯಾಕ್ ಯಾವಾಗ ಕೊಡ್ತೀರಾ? ಇನ್ನ ಇದ್ರಲ್ಲೂ ಕೊನೆಯದಾಗಿ ಒಂದು ಪ್ರಶ್ನೆ, ಸಾರೆಗಮ ಅವ್ರಿಗೆ ಹೇಗೆ ತಗೊಂಡ್ರು, ಹೇಗೆ ಅಪ್ರೋಚ್ ಮಾಡಿದ್ರು ಅವರು, ಹೇಗೆ ಇವರು ಒಪ್ಕೊಂಡ್ರು ಅಂತ. ಬಟ್ ನೀವೇ ಕಲ್ಕಿನ ಮುಟ್ಟೋಕೆ ಹತ್ತಾನೆ ಬಲ ಬೇಕು. ಫಸ್ಟ್ ಟೈಮ್ ನನ್ನ ರೌಡಿಸಮ್ ಲೈಫ್ ನಲ್ಲಿ ಇಂಥ ಒಬ್ಬ ರೌಡಿನ ನಾನು ನೋಡ್ತಾ ಇರೋದು. ಹಿಡಿಯೋ ಲಾಂಗ್ ಗ್ರಿಪ್ ಇರಬೇಕು, ಎಳೆಯೋ ಲಾಂಗ್ ಶಾರ್ಪ್ ಇರಬೇಕು. ಚೆನ್ನಾಗಿದ್ರೆ ಓಕೆ, ಆದ್ರೆ ಚೆನ್ನಾಗಿಲ್ಲ ಅಂತಂದ್ರೆ ನಾವು ಖಂಡಿತವಾಗ್ಲೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಅಂಡ್ ಯಾರು ಕೂಡ ತಲೆ ಕೆಡ್ಸ್ಕೊಳಲ್ಲ. ಯಾಕಂದ್ರೆ ಚೆನ್ನಾಗಿರೋದ್ ಬಂದಾಗ್ಲೇ ತಲೆ ಕೆಡ್ಸ್ಕೊಳ್ದೇ ಇರೋರು. ಜಾನು ಪ್ಲೀಸ್ ಜಾನು, ನನಗೆ ಈ ತರ ಶಿಕ್ಷೆ ಕೊಡ್ಬೇಡ ಜಾನು, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಜಾನು. ಈ ಟ್ರೇಲರ್ನ ಒಪ್ಕೊಂಡಿದ್ರೆ ಹೇಗೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಕಂಟೆಂಟ್ ಏನಾದ್ರೂ ಒಪ್ಕೊಂಡಿದ್ರೆ ಚೆನ್ನಾಗಿತ್ತು ಅಥವಾ ಚೆನ್ನಾಗಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ಬೋದು. ಈಗ ಶುದ್ಧವಾದ ಮನ್ಸಿಂದ ಹೇಳು, ನಿಂಗ್ ನಾನ್ ಬೇಕಾ ಇಲ್ಲ ನಿನ್ ರೌಡಿಸಂ ಬೇಕಾ? ಹಾಗಾದ್ರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ.